Hello student. In this video we are going to discuss labor earning under ಹಾಲ್ಸೆ and ರೋವನ್ ಪ್ಲಾನ್. ಈ ವಿಡಿಯೋದಲ್ಲಿ ನಾವು ಹಾಲ್ಸೆ ಮತ್ತು ರೋವನ್ ಪ್ಲಾನ್ ನಲ್ಲಿ ಲೇಬರ್ ಅರ್ನಿಂಗ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ 5 ಅಂಕಕ್ಕೆ ಹಾಲ್ಸೆ ಮತ್ತು ರೋವನ್ ಪ್ಲಾನ್ ನ ಕೂಡಿ ಒಂದೇ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್ ಫ್ರಮ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. The standard time fixed for the completion of work is for 24 hours. The rate of wages per hour is rupees 10. The worker takes 20 hours. Calculate earning under ಹಾಲ್ಸೆ ರೋವನ್ ಪ್ಲಾನ್ ಅಂಡ್ ಹಾಲ್ಸೆ ಪ್ಲಾನ್. ಸೊ ಹಾಲ್ಸೆ ಮತ್ತು ರೋವನ್ ಪ್ಲಾನ್ ಪ್ರಕಾರ ನೀವು ಎರಡು ಆನ್ಸರ್ ನ ಕಂಡುಹಿಡಿರಿ ಅಂತ ಹೇಳಿರ್ತಾರೆ. ಸೊ ಕ್ವಶನ್ ಅಲ್ಲಿ ಯಾವಾಗ್ಲೂ ಹಾಲ್ಸೆ ರೋವನ್ ಮೇಲೆ ಕೇಳಿದಾಗ 3 ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ. 2 ಅವರ್ಸ್ ಇರುತ್ತೆ ಕ್ವಶನ್ ಅಲ್ಲಿ, 1 ರೂಪೀಸ್ ಇರುತ್ತೆ. ಸೊ ಹೈಯೆಸ್ಟ್ ಏನ್ ಕೊಟ್ಟಿರ್ತಾರೆ ಅದನ್ನ ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂತ ಬರ್ಕೋಬೇಕು. ಕಡಿಮೆ ಅವರ್ಸ್ ಏನಿರುತ್ತೆ ಅದನ್ನ ನಾವು ಟೈಮ್ ಟೇಕನ್ ಅಂತ ಬರ್ಕೋಬೇಕು. ಕ್ವಶನ್ ಅಲ್ಲಿ ಕೊಡುವಂತ ರುಪೀಸ್ ನ ಟೈಮ್ ರೇಟ್ ಅಂತ ಬರ್ಕೋಬೇಕು. 2 ಅವರ್ಸ್ ನ ಮೈನಸ್ ಮಾಡಿ ಟೈಮ್ ಸೇವ್ಡ್ ಅಂತ ಕಂಡುಹಿಡಿಬೇಕು. ಸೊ 4 ವರ್ಕಿಂಗ್ ನೋಟ್ ಬಿಡಿಸಬೇಕು ನೀವು. ಸೊ ಮೊದಲಿಗೆ ಆನ್ಸರ್ ಬಿಡಿಸೋ ಮೆಥಡ್ ನೋಡೋಣ. ರೋವನ್ ಪ್ಲಾನ್ ಪ್ರಕಾರ ಟೈಮ್ ಟೇಕನ್ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರುವಂತಹ ಕಡಿಮೆ ಇರುವಂತಹ ಅವರ್ಸ್ ಗೆ ನಾವು ಟೈಮ್ ಟೇಕನ್ ಅಂತ ಕರಿತೀವಿ. ಹೈಯೆಸ್ಟ್ ಇರುವಂತ ಟೈಮ್ ಗೆ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. 2 ಅವರ್ಸ್ ಇರುತ್ತೆ ಕ್ವಶನ್ ಅಲ್ಲಿ. ಹೈಯೆಸ್ಟ್ ಇರೋದನ್ನ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ, ಕಡಿಮೆ ಇರೋದನ್ನ ಟೈಮ್ ಟೇಕನ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನ್ನು ಮೈನಸ್ ಮಾಡಿ ಟೈಮ್ ಸೇವ್ಡ್ ನ ಕಂಡುಹಿಡಿಬೇಕು. 24 ಮೈನಸ್ 20 ಮಾಡಿದಾಗ 4 ಅವರ್ಸ್. ನೆಕ್ಸ್ಟ್ ಟೈಮ್ ರೇಟ್ ಅಂದ್ರೆ ಕ್ವಶನ್ ಅಲ್ಲಿ ಇರುವಂತ ರುಪೀಸ್ ನ ತಗೋಬೇಕು, ಟೈಮ್ ರೇಟ್ ಇರುತ್ತೆ. ಸೊ ಈ 4 ಟ್ರಾನ್ಸಾಕ್ಷನ್ ನೀವು ಕಂಡು ಹಿಡಿದ ನಂತರ ಟೈಮ್ ಟೇಕನ್, ಸ್ಟ್ಯಾಂಡರ್ಡ್ ಟೈಮ್, ಟೈಮ್ ಸೇವ್ಡ್, ಟೈಮ್ ರೇಟ್, ಈ 4 ಟ್ರಾನ್ಸಾಕ್ಷನ್ ಗೊತ್ತಾದ ನಂತರ ನೀವು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಹಾಲ್ಸೆ ಪ್ಲಾನ್ ಪ್ರಕಾರ ಅರ್ನಿಂಗ್ಸ್ ಫಾರ್ಮುಲಾ ಏನಿರುತ್ತೆ, ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ 1/2 ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ಸೊ ಟೈಮ್ ಟೇಕನ್ ಅಂದ್ರೆ ಕ್ವಶನ್ ಅಲ್ಲಿರುವಂತ 20 ಅವರ್ಸ್, ಟೈಮ್ ರೇಟ್ ಅಂದ್ರೆ ಕ್ವಶನ್ ಅಲ್ಲಿರುವಂತ ರುಪೀಸ್ 10, 1/2 ಇದು ಕಾಮನ್ ನಂಬರ್, ಟೈಮ್ ಸೇವ್ಡ್ 4 ಇದೆ, ಇಂಟು ಟೈಮ್ ರೇಟ್ ಅಗೇನ್ 10 ರೂಪೀಸ್ ಇದೆ. ಸೊ ಇವುಗಳನ್ನ ಫಾರ್ಮುಲಾದಲ್ಲಿ ಫಿಲ್ ಮಾಡಿ ಆನ್ಸರ್ ಕಂಡುಹಿಡಿಬೇಕು. ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಅಂದ್ರೆ 20 ಇಂಟು 10 ಪ್ಲಸ್ half of time saved into time rate 1/2 into 4 into 10. So first we will add 20 plus 10. So 20 into 10 answer will be 200. Then 4 into 10 into 1/2 ಮಾಡಿದಾಗ 20 ಆನ್ಸರ್ ಬರುತ್ತೆ. ಸೊ ಎರಡನ್ನು ಆಡ್ ಮಾಡ್ಕೊಂಡಾಗ ಫೈನಲ್ ಆನ್ಸರ್ 220 ಬರುತ್ತೆ. ಇನ್ನು ರೋವನ್ ಪ್ಲಾನ್ ಪ್ರಕಾರ ಆನ್ಸರ್ ಬಿಡಿಸ್ಬೇಕಂದ್ರೆ, ಸೊ ರೋವನ್ ಪ್ಲಾನ್ ಅಲ್ಲಿ ಆನ್ಸರ್ ಬಿಡಿಸ್ಬೇಕಂದ್ರೆ ಅದ್ರ ಫಾರ್ಮುಲಾ ಬರ್ಕೋಬೇಕು. earnings is equal to time taken into time rate plus time saved divided by standard time into time taken into time rate. Time taken ಕ್ವಶನ್ ಅಲ್ಲಿ 20 ಅವರ್ಸ್ ಇದೆ, ಟೈಮ್ ರೇಟ್ ಕ್ವಶನ್ ಅಲ್ಲಿ ರುಪೀಸ್ 10 ಇದೆ, ಪ್ಲಸ್ ಟೈಮ್ ಸೇವ್ಡ್ 4 ಇದೆ, ಸ್ಟ್ಯಾಂಡರ್ಡ್ ಟೈಮ್ 24 ಇದೆ, ಟೈಮ್ ಟೇಕನ್ ಇಂಟು 20, ಟೈಮ್ ರೇಟ್ 10 ಇದೆ. 20 into 10 200. ಸೊ 10 into 20 into 4 divided by 24 ಅಂದ್ರೆ ಮೊದಲಿಗೆ 20 into 10 ಇದನ್ನ ಸಾಲ್ವ್ ಮಾಡ್ಕೋತೀವಿ, ಸೆಕೆಂಡ್ ಇದನ್ನ ಸಾಲ್ವ್ ಮಾಡ್ಕೋತೀವಿ. ಸೊ ಇದನ್ನ ಇಷ್ಟು ಸಾಲ್ವ್ ಮಾಡಿದಾಗ 33.33, ಇವೆರಡನ್ನು ಇಂಟು ಮಾಡಿದಾಗ 200 ಬರುತ್ತೆ, 233.33. ಸೊ ಈ ರೀತಿ ನಾವು ಆನ್ಸರ್ ಕಂಡುಹಿಡಿತೀವಿ. ಹಾಲ್ಸೆ ಮತ್ತು ರೋವನ್ ಪ್ಲಾನ್ ಮೇಲೆ ಮಿಕ್ಸ್ ಮಾಡಿ ಒಂದು ಪ್ರಾಬ್ಲಮ್ ನ ಕೇಳ್ತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮೆಥಡ್ ನೊಂದಿಗೆ ಮೀಟ್ ಆಗೋಣ. ಧನ್ಯವಾದಗಳು.